ನಮಸ್ಕಾರ ಎಲ್ಲರಿಗೂ. ಇವತ್ತು ಗೌರಿ ಹುಣ್ಣಿಮೆ ಪೂಜೆ ನಮ್ಮನೇಲಿ ಹೇಗೆ ಮಾಡ್ತಾರೆ ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಇದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿರೋದು. ಗೌರಿ ಹುಣ್ಣಿಮೆ ಪೂಜೆ ವಿಶೇಷ ಏನಂದರೆ, ಗೌರಮ್ಮನ ಕೂಡಿಸ್ಬೇಕು. ನಾವು ಫಸ್ಟ್ ಗೌರಮ್ಮನ ಕೂಡಿಸ್ಬಿಟ್ಟು ಆಮೇಲೆ 21 ಕಟ್ಟಿನ ಮರನ ತೊಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಕೊಂಡು ಪೂಜೆ ಮಾಡಬೇಕು. ಅದಕ್ಕೂ ಮುಂಚೆನೇ ಕಳಶ ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಗೌರಿ ದಾರ ಎಲ್ಲ ಹಾಕಿರಬೇಕು. ಗೌರಿ ದಾರ ಅಂತ ಕೇಳಿದರೆ ಕೊಡ್ತಾರೆ ಅಂಗಡಿಯಲ್ಲಿ. 21 ಕಟ್ಟಿನ ಗೌರಿ ದಾರ ಸಿಗುತ್ತೆ. ಅದು ತೊಗೊಂಡು ಆದಮೇಲೆ 21 ಕಟ್ಟಿನ ಮರ ತೊಗೋಬೇಕು. ಅದಾದ ನಂತರ 21 ಎಲೆ, 21 ಅಡಿಕೆನ ಜೋಡಿಸ್ಕೋಬೇಕು. ಅಷ್ಟಲ್ಲದೆ 21 ನೈವೇದ್ಯ ಕೂಡ ಇಡಬೇಕು. ನೆನಪಿರಲಿ, 21 ಕಟ್ಟಿನ ದಾರ, 21 ಎಳೆಯ ಮರ, 21 ಎಲೆ, 21 ಅಡಿಕೆ, 21 ನೈವೇದ್ಯ, ಪ್ರತಿಯೊಂದು 21 ಆಗಿರಬೇಕು. ಇಷ್ಟೆಲ್ಲ ಜೋಡಿಸ್ಕೊಂಡು ನೀಟಾಗಿ ಪೂಜೆನ ಮಾಡ್ಕೋಬೇಕು. ಇದಕ್ಕೂ ಮುಂಚೆ ಗಣಪತಿ ಪೂಜೆನ ಮಾಡ್ಕೋಬೇಕಾಗತ್ತೆ. ಅಷ್ಟಾದ ನಂತರ ಸಂಜೆ ಸಕ್ರಾರ್ತಿನ ಬೆಳಗ್ತಾರೆ. ತುಂಬ ಜನ ಮನೆಗೆ ಕೂಡ